ಪ್ರಧಾನ ಮಂತ್ರಿ ಯಾರಾಗಬೇಕಿತ್ತು ಅಂತ ಕೇಳಿ. ಅದನ್ನ ನಾನು ಹೇಳ್ತಾ ಇರೋದು, ಕಾಂಗ್ರೆಸ್ನವರು ನಮಗೆ ಒಳ್ಳೆಯವರು, ಕಾಂಗ್ರೆಸ್ ಆಡಳಿತಗಳನ್ನು ನಾವು ಭಾಳ ಮೆಚ್ಕೊಂಡಿದ್ದೀವಿ ಅಷ್ಟೇ ಹೇಳ್ಬೋದು. ಯಾರಾಗಬೇಕಿತ್ತು? ರಾಹುಲ್ ಗಾಂಧಿ? ಇಲ್ಲ, ರಾಹುಲ್ ಗಾಂಧಿನೇ ಆಗ್ಬೋದು, ಪಿ ಚಿದಂಬರಂ ಆಗ್ಬೋದು, ಒಳ್ಳೆ ಆಡಳಿತ ಕೊಡ್ಬೋದು, ದೇಶಕ್ಕೆ ಇಂಪ್ಲಿಮೆಂಟೇಷನ್ ತರುವಂಥವ್ರು ಇವರೇ. ಪಿ ಚಿದಂಬರಂ ಅವರು ಅಧಿವೇಶನದಲ್ಲೇ ನಿಂತು ಬೊಬ್ಬೆ ಹಿಡಿದಿದ್ರು, ಭಾರತದಲ್ಲಿ ಆನ್ಲೈನ್ ಟ್ರಾನ್ಸಾಕ್ಷನ್, ಡಿಜಿಟಲ್ ಇಂಡಿಯಾ, ಡಿಜಿಟಲ್ ಟ್ರಾನ್ಸಾಕ್ಷನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಈಗ ತಾವು RBI ಕೊಟ್ಟಿರೋಕ್ಕಂಥ ಒಂದು ನೋಟಿಫಿಕೇಶನ್ ನೋಡ್ಬೋದು. ಭಾರತದಲ್ಲಿ 1,20,000 ರಿಂದ 1,30,000 ಕೋಟಿ ಒಳಗೂ ಮಿಸ್ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ದುಡ್ಡು ಕಳ್ಕೊಳ್ತಾ ಇದ್ದಾನೆ. ಅದನ್ನು RBIದವರೇ ನೀವೀಗ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ತಿಲ್ವಾ? ನಾವು ಮಾಡ್ತಾ ಇದ್ದೀವಿ ಸರ್. ಜನಸಾಮಾನ್ಯ ಮತ್ತೆ ಯಾಕೆ ಸರ್ RBI ಅನ್ನು ಫಾಲೋ ಮಾಡ್ತಿಲ್ಲ ನೀವು? RBI ರೂಲ್ಸ್ ಫಾಲೋ ಮಾಡ್ತಾ ಇದೆ, ಮಿಸ್ ಟ್ರಾನ್ಸಾಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ, ಚೀಟಿಂಗ್ ಜಾಸ್ತಿ ಆಗ್ತಾ ಇದೆ. ಒಂದು ಒಂದು ಯೋಜನೆ ಇಂಪ್ಲಿಮೆಂಟ್ ಮಾಡ್ಬೇಕಂದ್ರೆ ಆ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿ ಆಮೇಲೆ ಮಾಡ್ಬೇಕು ಸರ್. ಈಗ ಆನ್ಲೈನ್ ಟ್ರಾನ್ಸಾಕ್ಷನ್ ಜನಸಾಮಾನ್ಯರಿಗೆ ರೀಚ್ ಆಗ್ಲಿಲ್ವಾ? ಇವಾಗ ಆಗಿದೆ ಸರ್. ಅವಾಗ 10 ವರ್ಷದ